ಬೆಂಗಳೂರು ನಗರದ ಬನ್ನೇರುಘಟ್ಟದ ನ್ಯಾಷನಲ್ ಪಾರ್ಕ್ನಲ್ಲಿರುವ ಶ್ರೀ ಖಾಟು ಶ್ಯಾಮ ಮಂದಿರ ಭಕ್ತರ ನೆಚ್ಚಿನ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಶ್ರೀ ಖಾಟು ಶ್ಯಾಮ ಬಾಬಾರನ್ನು ಮಹಾಭಾರತದ ವೀರ ಬರ್ಬರಿಕ ಅವರ ಕಲಿಯುಗದ ರೂಪವೆಂದು ಭಕ್ತರು ನಂಬುತ್ತಾರೆ. ಶ್ರೀಕೃಷ್ಣನ ಆಶೀರ್ವಾದದಿಂದ ಕಲಿಯುಗದಲ್ಲಿ ಶ್ಯಾಮ ಎಂಬ ಹೆಸರಿನಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿ ಪೂಜಿಸಲ್ಪಡುತ್ತಾರೆ. ಶ್ರೀ ಖಾಟು ಶ್ಯಾಮ ಬಾಬಾರನ್ನು ಮಹಾಭಾರತದ ವೀರ ಬರ್ಬರಿಕ ಅವರ ಕಲಿಯುಗದ ರೂಪವೆಂದು ಭಕ್ತರು ನಂಬುತ್ತಾರೆ. ಬರ್ಬರಿಕನು ಭೀಮನ ಮೊಮ್ಮಗ ಹಾಗೂ ಘಟೋತ್ಕಚನ ಪುತ್ರನಾಗಿದ್ದನು ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ. ಅವನು ಅತ್ಯಂತ ಶಕ್ತಿಶಾಲಿ ಯೋಧನಾಗಿದ್ದು, ಯುದ್ಧದಲ್ಲಿ ಯಾವ ಪಕ್ಷ ದುರ್ಬಲವಾಗುತ್ತದೋ ಆ ಪಕ್ಷಕ್ಕೆ ಸಹಾಯ ಮಾಡುವೆನೆಂದು ಪ್ರತಿಜ್ಞೆ ಮಾಡಿದ್ದನು. ಆದರೆ ಶ್ರೀಕೃಷ್ಣನು ಧರ್ಮ ರಕ್ಷಣೆಯ ದೃಷ್ಟಿಯಿಂದ ಅವನ ತಲೆಯನ್ನು ದಾನವಾಗಿ ಕೇಳಿದನು. ಬರ್ಬರಿಕನು ತನ್ನ ಭಕ್ತಿಯಿಂದ ಮತ್ತು ಧರ್ಮನಿಷ್ಠೆಯಿಂದ ತಲೆಯನ್ನು ಅರ್ಪಿಸಿದ ಕಾರಣ ಶ್ರೀಕೃಷ್ಣನು ಅವನಿಗೆ ಆಶೀರ್ವಾದ ನೀಡಿ ಕಲಿಯುಗದಲ್ಲಿ ಶ್ಯಾಮ ಎಂಬ ಹೆಸರಿನಲ್ಲಿ ಪೂಜಿಸಲ್ಪಡುವಂತೆ ಮಾಡಿದನು ಎಂದು ಭಕ್ತರು ನಂಬುತ್ತಾರೆ. ಲಕ್ಷಾಂತರ ಭಕ್ತರು ತಮ್ಮ ಮನೋಭಿಲಾಷೆಗಳು ನೆರವೇರುವಂತೆ ಪ್ರಾರ್ಥಿಸಲು ಈ ಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ. ಪ್ರತಿದಿನ ಮಂಗಳ ಆರತಿ, ಶೃಂಗಾರ ಆರತಿ, ಭೋಗ ಆರತಿ, ಸಂಜೆ ಆರತಿ ಮತ್ತು ಶಯನ ಆರತಿ ನಡೆಯುತ್ತವೆ. ಶ್ರೀ ಶ್ಯಾಮ ಬಾಬಾರನ್ನು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು, ಸಂಕಷ್ಟ ನಿವಾರಕ ಮತ್ತು ಕರುಣಾಮಯ ರಕ್ಷಕ ಎಂದು ಆರಾಧಿಸಲಾಗುತ್ತದೆ. ಅವರ ಭಕ್ತರು ನಂಬಿಕೆಯೊಂದಿಗೆ ಪ್ರಾರ್ಥನೆ ಮಾಡಿದರೆ ಜೀವನದ ಕಷ್ಟಗಳು ಕಡಿಮೆಯಾಗುತ್ತವೆ, ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಸಮೃದ್ಧಿ ಬರುತ್ತದೆ ಎಂದು ವಿಶ್ವಾಸ ಪಡುತ್ತಾರೆ. ವಿಶೇಷವಾಗಿ ಭಜನೆ, ಕೀರ್ತನೆ, ಜಪ, ಹೂವಿನ ಅಲಂಕಾರ, ಪ್ರಸಾದ ಸೇವೆ ಮತ್ತು ಅನ್ನದಾನ ಮೂಲಕ ಶ್ಯಾಮ ಬಾಬಾರನ್ನು ಪೂಜಿಸಲಾಗುತ್ತದೆ. ಖಾಟು ಶ್ಯಾಮ ಮಂದಿರಗಳಲ್ಲಿ ಸಾಮಾನ್ಯವಾಗಿ ಏಕಾದಶಿ, ಪೂರ್ಣಿಮೆ, ಶ್ಯಾಮ ಜಯಂತಿ ಮತ್ತು ಫಾಲ್ಗುಣ ಮೇಳ ದಿನಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಈ ದಿನಗಳಲ್ಲಿ ಸಾವಿರಾರು ಭಕ್ತರು ದೇವರ ದರ್ಶನಕ್ಕಾಗಿ ಆಗಮಿಸುತ್ತಾರೆ. ಭಕ್ತರು ಶ್ಯಾಮನಾಮ ಸ್ಮರಣೆ ಮಾಡುವುದು, ಧ್ವಜ ಅರ್ಪಿಸುವುದು ಮತ್ತು ಭಜನೆಗಳಲ್ಲಿ ಭಾಗವಹಿಸುವುದು ಬಹಳ ಪವಿತ್ರವೆಂದು ಪರಿಗಣಿಸುತ್ತಾರೆ. ಶ್ರೀ ಶ್ಯಾಮ ಬಾಬಾರ ಭಕ್ತಿ ವಿಶೇಷವಾಗಿ ನಂಬಿಕೆ, ಸಮರ್ಪಣೆ ಮತ್ತು ಧರ್ಮನಿಷ್ಠೆಯ ಸಂಕೇತವಾಗಿದೆ. ಅವರ ಕಥೆ ಭಕ್ತರಿಗೆ ಧೈರ್ಯ, ಸಹನೆ ಮತ್ತು ದೇವರ ಮೇಲಿನ ಅಚಲ ವಿಶ್ವಾಸವನ್ನು ಕಲಿಸುತ್ತದೆ. ಆದ್ದರಿಂದಲೇ ಶ್ರೀ ಖಾಟು ಶ್ಯಾಮರನ್ನು ಅನೇಕರು ತಮ್ಮ ಕುಟುಂಬದ ಇಷ್ಟ ದೇವರಾಗಿ ಪೂಜಿಸುತ್ತಾರೆ. ಬೆಂಗಳೂರು ನಗರದ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಶ್ರೀ ಖಾಟು ಶ್ಯಾಮ ಮಂದಿರ ಭಕ್ತರ ನೆಚ್ಚಿನ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರಶಾಂತ ವಾತಾವರಣ, ವಿಶಾಲವಾದ ದೇವಾಲಯ ಆವರಣ ಹಾಗೂ ಭಕ್ತಿ ಭಾವವನ್ನು ಮೂಡಿಸುವ ದಿವ್ಯ ವಿಗ್ರಹಗಳಿಂದ ಈ ಮಂದಿರವು ಪ್ರಸಿದ್ಧಿ ಪಡೆದಿದೆ. ದೇವಾಲಯದ ವಿಶೇಷತೆಗಳು: ಶ್ರೀ ಖಾಟು ಶ್ಯಾಮ ಬಾಬಾರ ಸುಂದರ ಹಾಗೂ ಭವ್ಯ ದರ್ಶನ. ಸುಮಾರು 1,000 ಭಕ್ತರು ಒಂದೇ ವೇಳೆ ಸೇರಬಹುದಾದ ವಿಶಾಲ ಸಭಾಂಗಣ. ಪ್ರತಿದಿನ ಆರತಿ, ಭಜನೆ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು. ದೇವಾಲಯದ ಆವರಣದಲ್ಲಿ ಗೋಶಾಲೆ ವ್ಯವಸ್ಥೆ. ಕುಟುಂಬ ಸಮಾರಂಭಗಳು, ಹೋಮ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸೇವಾ ಕಾರ್ಯಗಳಿಗೆ ಸೂಕ್ತ ವ್ಯವಸ್ಥೆ. ಸ್ವಚ್ಛತೆ ಹಾಗೂ ಶಾಂತ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುವ ಸುಂದರ ಪರಿಸರ. ಪ್ರಮುಖ ಉತ್ಸವಗಳು: ಫಾಲ್ಗುಣ ಶ್ಯಾಮ ಮಹೋತ್ಸವ, ಏಕಾದಶಿ ವಿಶೇಷ ಪೂಜೆ, ಭಜನೆ ಹಾಗೂ ಸಂಕೀರ್ತನೆ. ಕಾರ್ಯಕ್ರಮಗಳು: ಅನ್ನದಾನ ಸೇವೆ, ವಿಶೇಷ ಅಲಂಕಾರ ಮತ್ತು ಮಹಾ ಆರತಿ. ಭಕ್ತಿಯಿಂದ ಶ್ರೀ ಖಾಟು ಶ್ಯಾಮ ಬಾಬಾರ ದರ್ಶನ ಪಡೆದರೆ ಮನಃಶಾಂತಿ, ಧೈರ್ಯ ಮತ್ತು ದೈವಾನುಗ್ರಹ ಲಭಿಸುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಕಿಂಜಲ್ ಸೇನ್ ಅಂತ. ನಾವು ಬೆಂಗಳೂರಲ್ಲೇ ಇರೋದು. ಸೊ ನಮ್ಮ ಶ್ಯಾಮ್ ಬಾಬಾ ನನಗೇನೆಲ್ಲ ಕೊಟ್ಟಿದ್ದಾರೆ ಅಂತ ಅದೆಲ್ಲ ನಾನು ಹೇಳೋಕ್ಕೆ ಇದೇ ಇಲ್ಲ. ಸೊ ನಾನು ಹೇಳೋದು ಒಂದೇ ರಿಕ್ವೆಸ್ಟು, ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಈ ದೇವಸ್ಥಾನ ಬಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಆ ಸರ್ಕಲಲ್ಲೇ ಇದೆ.
ಇಲ್ಲಿ ನಿಮಗೇನು ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿದ್ದೇನಿಲ್ಲ. ಬಟ್ ಒಂದು ಶ್ರದ್ಧೆ, ಒಂದು ಭಕ್ತಿಯಿಂದ ಬನ್ನಿ. ಹಾರೇಕಾ ಸಹಾರ ಅಂದರೆ ಬಾಬಾ ಶ್ಯಾಮ್ ಹಮಾರ. ಸೊ ನಾನು ಇನ್ನೇನು ಹೇಳೋಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ. ನಮಸ್ತೆ. जय श्री श्याम। ಜೈ ಶ್ರೀ ಶ್ಯಾಮ್. ये बनगटा नेशनल पार्क के बाजू में श्री श्याम मंदिर बेंगलुरु की स्थापना आज से 13 साल पहले हुई। ये कृष्ण जी की अवतार है। श्याम भगत जो श्याम बाबा है, इनका मेन स्थान है खाटू धाम में, राजस्थान के खाटू में। यहाँ जो है श्याम बाबा का मंदिर बहुत प्रतिष्ठा है। हर दिन यहाँ पे कम से कम 500,000 लोग दर्शन के लिए आते हैं। और महीने का पहला संडे श्री श्री श्याम परिवार कीर्तन मंडल की तरफ से आयोजन होता है। उसमें 2000 लोग का भोजन बनता है, प्रसाद बनता है, कीर्तन होता है, बाबा का श्रृंगार होता है। तो लोग आशीर्वाद प्राप्त करते हैं, लोगों का कष्ट करते हैं, लोगों का दुख दूर होता है और बाबा की कृपा बरसती है। तो सबको हमारा यही है कि बाबा के मंदिर में आइए, ज़्यादा से ज़्यादा बाबा का आशीर्वाद लीजिए, अपने संकट कटवाइए। जय